ಗುರುಗಳೇ ಇನ್ನು ಕೆಲವರೆಲ್ಲ ಕರಿ ಎರಿಯೋದು ಅಂತ ಮಾಡ್ತಾರೆ. ಈ ಕರಿ ಎರೋದ್ರ ಉದ್ದೇಶ ಏನು? ಮತ್ತೆ ಈ ಕರಿ ಎರಿಯೋದಕ್ಕೆ ಏನೆಲ್ಲ ವಸ್ತುಗಳನ್ನ ಸೇರಿಸ್ಕೊಳ್ಬೇಕು ಅಂತ ಹೇಳಿ? ಹೌದು. ಹಳ್ಳಿ ಕಡೆ ಹೇಳ್ತಾರೆ. ಹೌದು, ಹೌದು. ಹೌದು. ಯಾಕಂತ ಹೇಳಿದ್ರೆ ಆ ಸಂಪ್ರದಾಯ ಬಿಟ್ಟೋಗಿದೆ. ಮಕ್ಕಳಿದ್ರೇನು ಅದನ್ನು ಮಾಡೋದೇ ಇಲ್ಲ. ಅದು ವೈಜ್ಞಾನಿಕವಾದಂಥ ಒಂದಷ್ಟು ಕಾರಣಗಳನ್ನು ನಾವು ನೋಡಬಹುದು. ಚಳಿಯ ವಾತಾವರಣದಿಂದ ಒಂದಷ್ಟು ಬಿಸಿಲಿನ ವಾತಾವರಣಕ್ಕೆ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ಆ ಮಕ್ಕಳಿಗೆ ಎಳಚೆಯನ್ನ ಆ ಸಂದರ್ಭದಲ್ಲಿ ತಿನ್ನಬೇಕು. ಅದು ತಿನ್ನು ಅಂದರೆ ತಿನ್ನಲ್ಲ. ಅವಾಗ ಏನು ಮಾಡಬೇಕು, ಒಂದಷ್ಟು ಚಿಲ್ಲರೆ ಕಾಯಿಸು, ಮತ್ತೆ ಅದ್ರ ಜೊತೆ ಕಬ್ಬಿನ ಚೂರುಗಳು, ಎಳ್ಚೆ ಹಣ್ಣು, ಮತ್ತೆ ಒಂದಷ್ಟು ಕಡಲೆಕಾಳು ಎಲ್ಲವನ್ನು ಮಿಕ್ಸ್ ಮಾಡಿ ಆ ಮಗುವಿನ ತಲೆಯ ಮೇಲೆಯಿಂದ ಅಭಿಷೇಕ ರೀತಿಯಲ್ಲಿ ಹಾಕ್ತಾರೆ. ಅದನ್ನು ನೋಡೋಕ್ಕೆ ಒಂದು ಸಂಭ್ರಮ ಇರುತ್ತೆ. ಆವಾಗ ಅದನ್ನು ಒಂದೊಂದೇ ಹಣ್ಣನ್ನು ತಿನ್ನುವಂಥ ಪದ್ಧತಿಯನ್ನು ನೋಡ್ತೀವಿ. ಸೊ ಅದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಮತ್ತೆ ಅದಷ್ಟು ಒಂದು ಒಳ್ಳೆಯ ಒಂದು ಜ್ಞಾನಾರ್ಜನೆಗೆ ಉತ್ತಮವಾದಂತಹದ್ದು. ಮತ್ತೆ ನಂತರ ಆರೋಗ್ಯ ವೃದ್ಧಿ ಆಗತ್ತೆ ಅದನ್ನ ಕರಿ ಎರೆಯೋದ್ರಿಂದ ಅಂತ ಹೇಳೋದನ್ನ ಕೇಳ್ತೀವಿ ಹೌದು, ಗುರುಗಳೇ. ಆರೋಗ್ಯ ವೃದ್ಧಿ ಹ್ಮ್. ಆಗುವಂಥದ್ದಿರುತ್ತೆ. ಮತ್ತೆ ಒಂದಷ್ಟು ಆರತಿಯನ್ನು ಬೆಳಗುವಂಥದ್ದಿರುತ್ತೆ. ಸೊ ಆ ಮಗುಗೆ ಆಯುಷ್ ವೃದ್ಧಿ ಆಗಲಿ ಅನ್ನುವಂಥದ್ದು. 5 ವರ್ಷದ ಒಳಗಡೆ ಇರೋ ಮಕ್ಕಳಿಗಂತೂ ಈ ಹಬ್ಬದ ದಿನ ಇದೊಂದು ವಿಶೇಷತೆಯನ್ನು ನಾವು ನೋಡಬಹುದು. ಇನ್ನು ಅದ ನಂತರ ಬರುವಂಥದ್ದು ಅಂತ ಹೇಳಿದ್ರೆ ಹಳ್ಳಿ ಕಡೆ ಇರುವಂಥ ರೈತರಿಗಂತೂ ಸುಗ್ಗಿ ಹಬ್ಬ ಅಂತ ಹೇಳ್ತಾರೆ. ಅವರು ಬೆಳೆದಿರುವಂಥ ದವಸ ಧಾನ್ಯಗಳೆಲ್ಲ ಒಂದಷ್ಟು ಉಡ್ಡೆಯ ರೀತಿಯಲ್ಲಿ ಹಾಕಿ ಹೊಲದಲ್ಲೇ ಅದನ್ನು ಪೂಜೆಯನ್ನು ಮಾಡುವಂಥ ಪದ್ಧತಿಯನ್ನು ನಾವು ನೋಡಬಹುದಾಗಿದೆ. ಮತ್ತು ಹಸುಗಳಿಗೆ, ಎತ್ತುಗಳಿಗೆಲ್ಲ ಕೊಂಬುಗಳಿಗೆ ಆಗ್ಬೋದು, ಮತ್ತು ಎಲ್ಲ ಬಣ್ಣಗಳನ್ನು ಬಳೆದು ಒಂದಷ್ಟು ಕಿಚ್ಚಾಯಿಸುವಂಥದ್ದು. ಅದು ಸಂಜೆ ಆಯಿತು ಅಂದರೆ ಎಲ್ಲ ಊರಿನ ಜನಗಳೆಲ್ಲ ಸೇರಿ ಅಲ್ಲಿ ಒಂದು ಸಂಭ್ರಮ ಆಚರಣೆ ಮಾಡುವಂಥ ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಥರ ಒಂದಷ್ಟು ವಿಭಿನ್ನ ರೀತಿಯಲ್ಲಿ ಆಚರಣೆಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಸಂಕ್ರಾಂತಿ ಹಬ್ಬದ ವಿಚಾರದಲ್ಲಿ. ಹ್ಮ್ ಹ್ಮ್. ಗುರುಗಳೇ ಇವಾಗ ಹಬ್ಬದ ದಿನ ದಾನ ಮಾಡ್ಬೇಕು ಅಂತ ಹೇಳ್ತಾರೆ. ಹೌದು. ಕೆಲವ್ರಿಗೆ ಏನು ಅಂತಂದ್ರೆ ಹಬ್ಬದ ದಿನ ಮನೆಯಿಂದ ಒಂದ್ ಸ್ವಲ್ಪನೂ ಏನೋ ಆಚೆ ಕೊಡಬಾರ್ದು, ಹಣ ಆಗಿರ್ಬಹುದು ಅಥವಾ ಬಟ್ಟೆ ಆಗಿರ್ಬಹುದು, ಎಲ್ಲೋ ನಮಗೆ ಒಲಿದಂತಹ ದೇವ್ರು ಆಚೆ ಹೋಗ್ತಾರೆ ಅನ್ನೋದು ಕೆಲವರ ನಂಬಿಕೆ. ಹೌದು. ಇನ್ನು ಕೆಲವರು ದಾನ ಮಾಡೋದು ತುಂಬಾ ಶ್ರೇಷ್ಠ ಹಬ್ಬದ ದಿನ ಅಂತ ಹೇಳ್ತಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ಗುರುಗಳೇ? ನೋಡಿ, ದಾನಕ್ಕೆ ಬಹಳ ಶ್ರೇಷ್ಠವಾದಂಥದ್ದು ಸ್ನಾನ, ದಾನಕ್ಕೆ ಮತ್ತು ಎಳ್ಳು ಹೆರೆಯುವಂಥದ್ದು. ಇದು ಸಂಕ್ರಾಂತಿಗೆ ಅತಿ ಶ್ರೇಷ್ಠವಾದಂತಹ ಒಂದಷ್ಟು ವಿಚಾರಗಳು. ಹಾಗಾಗಿ ಯಾವುದೇ ವಸ್ತುಗಳು ಆಚೆ ಹೋಗಬಾರದು ಅನ್ನುವಂಥದ್ದು ಏನೂ ಇಲ್ಲ. ಯಾಕಂತಂದರೆ ಧಾನ್ಯ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಧಾನ್ಯ ಲಕ್ಷ್ಮಿ ಅಂದರೆ ಮನೆಗೆ ಬಳಸುವಂತಹ ಧಾನ್ಯಗಳನ್ನು ಪೂಜೆ ಮಾಡಿ ಅದನ್ನು ಶೇಖರಣೆ ಮಾಡುವಂಥದ್ದು, ಅದನ್ನು ಕೊಡಬಾರ್ದು ಅನ್ನುವಂಥದ್ದು ಮಾತ್ರ ಇದೆ. ಈ ದಾನ ಅನ್ನುವಂಥದ್ದು ಬಂದಾಗ ವಸ್ತ್ರ ದಾನ ಮಾಡಬಹುದು. ನೋಡಿ, ಹಿಂದಿನ ಕಾಲದಲ್ಲಿ ಅವರು ಬೆಳೆದಂತಹದ್ದು 4 ಭಾಗಗಳನ್ನು ಮಾಡಿ 1% ಅಷ್ಟು ದೇವಸ್ಥಾನಕ್ಕೆ ಕೊಡ್ತಾ ಇದ್ರು. ಒಂದಷ್ಟು ಅನಾಥಾಶ್ರಮಗಳಿಗೆ ಕೊಡ್ತಾ ಇದ್ರು. ಇವತ್ತಿಗೂ ಒಂದಷ್ಟು ಹಳ್ಳಿ ಕಡೆ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ದಾನಕ್ಕೆ ಬಹಳ ಶ್ರೇಷ್ಠ. ದಾನವನ್ನು ಮಾಡಲೇಬೇಕು ಸಂಕ್ರಾಂತಿ ಹಬ್ಬದ ದಿವಸ ಅಂತ ಹೇಳುತ್ತೆ. ಈ ನದಿ ಸ್ನಾನ ಆಗಬಹುದು, ಮತ್ತು ಮನೆಯಲ್ಲೇ ಆಗಲಿಲ್ಲ ಅಂತ ಹೇಳಿದ್ರೇನು ಒಂದಷ್ಟು ಎಳ್ಳನ್ನು ಹಾಕಿ ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸಂಮಿದಂ ಕುರು, ಅಂದರೆ 7 ನದಿಗಳನ್ನು ಸ್ನಾನವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವನೆ ಇಟ್ಟುಕೊಂಡು ಸ್ನಾನಾದಿಗಳನ್ನು ಮಾಡುವಂಥದ್ದು, ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು, ಸೂರ್ಯಾಸನ ಹಾಕಿ ನಮಸ್ಕಾರವನ್ನು ಮಾಡುವಂಥ ಪದ್ಧತಿಯನ್ನು ನಾವು ನೋಡ್ತೀವಿ. ಯಾಕಂದರೆ ಆ ಸಂಕ್ರಾಂತಿ ಹಬ್ಬ ಸೂರ್ಯನಿಗೆ ಮೀಸಲಾಗಿರುವಂಥದ್ದಾಗಿರುತ್ತೆ. ಮನೆ ದೇವರ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾರೂ ಮಾಡೋದೇ ಇಲ್ಲ. ಮನೆ ದೇವರ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ಸೊ ಇವೆಲ್ಲ ಸಂಕ್ರಾಂತಿ ಹಬ್ಬದ ಆಚರಣೆಗಳಲ್ಲಿ ಬರುವಂತಹ ಪದ್ಧತಿ ಆಗಿರುತ್ತೆ. ಸೊ ಹಾಗಾದ್ರೆ ಈ ಒಂದು ಕನ್ಫ್ಯೂಷನ್ ಅಂತೂ ಕ್ಲಿಯರ್ ಆಯ್ತು. ದಾನಗಳನ್ನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿ. ಮತ್ತೆ ಈ ಸಂದರ್ಭದಲ್ಲಿ ಗೋಪೂಜೆ ಮಾಡೋದು ಕೂಡ ತುಂಬಾ ಶ್ರೇಷ್ಠತೆಯನ್ನ ಪಡೆದುಕೊಳ್ಳುತ್ತೆ. ಗೋಪೂಜೆ ಮಾಡುವಂತ ಯಾವ ತರ ಗೋಪೂಜೆನ ಮಾಡಬೇಕು, ಹಾಗೆ ಗೋಪೂಜೆ ಅಥವಾ ಗೋದಾನವನ್ನ ಮಾಡೋದ್ರಲ್ಲಿ ಏನೆಲ್ಲ ವಿಶೇಷ ವಸ್ತುಗಳನ್ನ ಇರಿಸ್ಬೇಕಾಗತ್ತೆ ಅಂತ ಹೇಳಿ? ನೋಡಿ, ಒಂದಷ್ಟು ಪುರಾಣಗಳಲ್ಲಿ ಬಹಳಷ್ಟು ಉಲ್ಲೇಖ ಇರುವಂಥದ್ದು ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಗರುಡ ಪುರಾಣದಲ್ಲಿ ಗೋದಾನ ಅತಿ ಶ್ರೇಷ್ಠವಾದಂಥ ದಾನ ಅಂತ ಹೇಳುತ್ತೆ. ಭಾಳಷ್ಟು ದಾನಗಳಿದೆ. ವಿದ್ಯಾದಾನ ಆಗಬಹುದು, ಅನ್ನದಾನ ಆಗಬಹುದು. ಅದರದ್ದೇ ಆದಂಥ ಒಂದಷ್ಟು ವೈಶಿಷ್ಟ್ಯಗಳನ್ನು ನಾವು ನೋಡಬಹುದು. ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾವುದಾದ್ರೂ ಕರ್ಮಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ
ಈ ಹಿರಿಯರು ಪೂಜೆ ಪುನಸ್ಕಾರಗಳು ಮಾಡುವಂಥ ತರ್ಪಣಾದಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಗೋದಾನ ಮಾಡುವುದು ಬಹಳ ಶ್ರೇಷ್ಠವಾದಂಥದ್ದು ಅಂತ ಹೇಳುತ್ತೆ. ಗೋದಾನ ಮಾಡೋದ್ರಿಂದ ಇನ್ನೊಂದು ಹಸುವನ್ನ ಒಂದು ಕುಟುಂಬ ಸಾಕುತ್ತೆ, ಒಂದು ಆಳನ್ನ ಕರೆದು ಅದು ಜೀವನ ನಡೆಸುವಂಥದ್ದು, ಅಂತಹದ್ದು ಪವಿತ್ರವಾದಂಥ ದಾನ, ಒಂದು ದಾನವನ್ನು ಮಾಡುವಂಥದ್ದು ಗೋದಾನ ಬಹಳ ಶ್ರೇಷ್ಠ. ಹಾಗಾಗಿ ಇವತ್ತಿನ ಮಟ್ಟಿಗೆ ಬಹಳ ಕಷ್ಟ ಇದೆ. ಹಾಗಾಗಿ ಗೋದಾನ ಎಷ್ಟು ಪ್ರಶಸ್ತವಾಗಿರುತ್ತೋ ಅಷ್ಟೇ ಒಂದು ಪೂಜೆಗೂ ಅಷ್ಟೇ ಮೀಸಲಾಗಿಟ್ಟಿರುವಂಥದ್ದಿದೆ. ನಾವು ಪ್ರತಿ ಶುಕ್ರವಾರ ಅಮಾವಾಸ್ಯೆ ಏನು ಪೂಜೆಗಳನ್ನು ಮಾಡ್ತೀವೋ ಒಂದಷ್ಟು ಗೋಗ್ರಾಸವನ್ನು ತಿನ್ನಿಸುವಂಥದ್ದು, ಏನು ಪ್ರತಿ ಶುಕ್ರವಾರ ವರ್ಷಪೂರ್ತಿ ಮಾಡೋದು ಒಂದೇ, ಈ ಹಬ್ಬದ ಆಚರಣೆದಂದು ಗೋವಿಗೆ ಪೂಜೆ ಮಾಡೋದು ಅಷ್ಟೇ ಶ್ರೇಷ್ಠವಾದಂಥದ್ದು. ಯಾಕಂತ ಹೇಳಿದ್ರೆ ರೈತರಿಗೆ ಆ ಹಸುವಿಂದ ಎಷ್ಟೋ ಇಡೀ ವರ್ಷದ ದುಡಿಮೆ ಏನಿರುತ್ತೆ ಫಸಲು ಬಂದಿರುತ್ತೆ. ಹಾಗಾಗಿ ಆ ಲಕ್ಷ್ಮಿಯಾಗಿ ನೋಡುವಂಥದ್ದು, ಯಾಕಂದ್ರೆ ಸಾಕ್ಷಾತ್ ಲಕ್ಷ್ಮಿನೇ ಅಂತ ಹೇಳ್ತೀವಿ. ಹಾಗಾಗಿ ಲಕ್ಷ್ಮಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಒಂದಷ್ಟು ಪ್ರದಕ್ಷಿಣೆಯನ್ನು ಮಾಡಿ, ಗೋಗ್ರಾಸ ಅಂದರೆ ನೆನೆಸಿರೋ ಅಕ್ಕಿ, ಬೆಲ್ಲ, ಬಾಳೆಹಣ್ಣನ್ನು ತಿನ್ನಿಸಿ ಪೂಜೆಯನ್ನು ಸಲ್ಲಿಸುವಂಥದ್ದು ನಾವು ಇಲ್ಲಿ ಕಾಣಬಹುದಾಗಿದೆ.